ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾರ್ನಿಂಗಿಂದ ಈವ್ನಿಂಗ್ವರೆಗಿನ ಮಿನಿ ವ್ಲಾಗ್ ಶೇರ್ ಮಾಡ್ಕೋತಾ ಇದ್ದೀನಿ. ರಾತ್ರಿ ಅಕ್ಕಿ ನೆನೆ ಹಾಕಿದ್ದೆ, ಸೊ ರುಬ್ಕೋತಾ ಇದ್ದೀನಿ ನೀರು ದೋಸೆ ಹಾಕೋಣ ಅಂಥೇಳಿ. ನೀರು ದೋಸೆ ಮಾಡಿಕೊಂಡು ಜೊತೆಯಲ್ಲಿ ರಾತ್ರಿ ಸಾರಿತ್ತು ಅದು ಮತ್ತು ನೀರು ದೋಸೆ ಮಾಡ್ಕೊಂಡ್ವಿ. ಟೀ ಮಾಡ್ಕೋತಾ ಇದ್ದೀನಿ. ಈಗ ಬಾಕ್ಸ್ ಏನು ಮಾಡೋಕ್ಕಿಲ್ದಿರೋದ್ರಿಂದ ನನಗೆ ಲಂಚ್ ಬಾಕ್ಸ್ ಏನು ಪ್ರಿಪೇರ್ ಮಾಡಲಿಕ್ಕಿರಲ್ಲ. ಇದೊಂದು ನೆಕ್ಸ್ಟ್ ಮಂತಿಂದ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಬೇಕಾಗುತ್ತೆ. ಮತ್ತು ಟೀ ಮಾಡಿಕೊಂಡೆ. ಸೊ ಮಕ್ಕಳು ತಿಂಡಿ ಮಾಡ್ಕೋತಾ ಇದ್ದಾರೆ. ಕಾಯಿ ಇನ್ನೂ ಆಗ್ತಾಯಿದೆ. ಸೊ ಚಟ್ನಿಗೆ ಅಂಥೇಳಿ ಒಂದು ತಗೊಂಡೆ. ಮೀನು ಸಾರಿಗೆ ಚಟ್ನಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಮೀನು ಸಾರಿಗೆ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಇಲ್ಲಿ ಬಟ್ಟೆ ಹಾಕೋತಾ ಇದ್ದೀನಿ ವಾಷಿಂಗ್ ಮಿಷಿನ್ಗೆ. ನಿಮ್ಮ ಮನೆಯಲ್ಲೆಲ್ಲ ಏನು ತಿಂಡಿ ಇವತ್ತು? ಮತ್ತು ಮನೆ ನೋಡಿ ಹೆಂಗಿದೆ. ಮಕ್ಕಳು ಹೊರಗಡೆ ಹೋದ ತಕ್ಷಣ ಎಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಒರೆಸಿ ಹೊರಗಡೆ ನೀರೆಲ್ಲ ಹಾಕಿ ಸಿಟೌಟೆಲ್ಲ ಒರೆಸಾಯಿತು. ಸೊ ಈಗ ತೋರಿಸ್ತಾ ಇದ್ದೀನಿ. ನಾನು ನೆಲ ಒರೆಸ್ಕೊಂಡ್ಮೇಲೆ ಡಸ್ಟ್ ಕ್ಲೀನ್ ಮಾಡೋದು. ಯಾಕೆಂದರೆ ಕಸ ಗುಡಿಸ್ಬೇಕಾದ್ರೆ ಮತ್ತೆ ಕಸ ಗುಡ್ಸೋಕೆ ಮುಂಚೆನೇ ಡಸ್ಟ್ ಕ್ಲೀನ್ ಮಾಡಿಕೊಂಡ್ರೆ ಮತ್ತೆ ಕಸ ಗುಡಿಸ್ಬೇಕಾದ್ರೆ ಬರುತ್ತಲ್ವ. ಸೊ ಹಾಗಾಗಿ ನೆಲ ಒರೆಸ್ಕೊಂಡ್ಮೇಲೆ ಮತ್ತೊಂದು ಸರಿ ಡಸ್ಟ್ ಕ್ಲೀನ್ ಮಾಡ್ಕೋತೀನಿ. ಎಲ್ಲ ಆಯಿತು ಕೆಲಸ. ಸೊ ಈಗ ಮಧ್ಯಾಹ್ನ ಏನು ಮಾಡೋದು? ಒಂದು ತರಕಾರಿ ಏನೂ ಇರಲಿಲ್ಲ. ಬಟಾಣಿ ಮತ್ತು ಆಲೂಗಡ್ಡೆ ಎರಡೇ ಇತ್ತು. ಇದು ಪಲಾವ್ ಅನ್ನೋಕ್ಕೂ ಆಗಲ್ಲ. ಸೊ ಸ್ವಲ್ಪ ಕಿಚಡಿ ಟೈಪಲ್ಲೇ ಚಿಕ್ಕದಾಗಿ ಏನಿದೆ ಅದರಲ್ಲಿ ಒಂದು ಮಾಡ್ಕೊಳ್ಳೋಣ ಅಂಥೇಳಿ ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೆ ಆಗುತ್ತೆ ಅಂಥೇಳಿ ಒಂದು ಲಂಚ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಸ್ವಲ್ಪ ಉಪ್ಪಿಟ್ಟು ಕೂಡ ಮಾಡಿದ್ದೆ, ಅದು ಬಾಕ್ಸಲ್ಲಿ ಹಾಗೆ ಇಟ್ಟಿದ್ದೀನಿ. ಸ್ವಲ್ಪ ಸಾಯಂಕಾಲ ಬಂದು ತಿನ್ನಲಿ ಅಂತ ಈವ್ನಿಂಗು. ಸೊ ಈರುಳ್ಳಿ ಎಲ್ಲ ಕಾದ್ಮೇಲೆ ಗರಂ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡೆ. ನಂತರ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಈಗ ಆಲೂಗಡ್ಡೆ ಮತ್ತು ಮಟರ್ ಹಾಕ್ಕೊಂಡೆ. ಮತ್ತು ರೆಡ್ ಚಿಲ್ಲಿ ಪೌಡರ್, ಸಾಲ್ಟು, ಟರ್ಮರಿಕ್ ಮತ್ತು ಕಾರಿಯಂಡರ್ ಪೌಡರ್ ಹಾಕ್ಕೊಂಡು ಗ್ರೀನ್ ಚಿಲ್ಲಿ, ಕೊಕೊನೆಟ್ಟು, ಪುದೀನ ಮತ್ತು ಕಾರಿಯಂಡರ್ ಲೀವ್ಸು ಪೇಸ್ಟ್ ಮಾಡ್ಕೊಂಡಿದ್ದೆ, ಅದು ಹಾಕ್ಕೊತಾ ಇದ್ದೀನಿ. ತುಂಬ ಟೇಸ್ಟ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಮಸಾಲೆ ಜೊತೆಲಿ ರುಬ್ಕೊಂಡ್ರೆ ಪೇಸ್ಟ್ ಟೈಪಲ್ಲಿ. ಮತ್ತು ಅಕ್ಕಿ ಹಾಕ್ಕೊಂಡು ನೀರು ಹಾಕಿದೆ. ಸೊ ಚೆನ್ನಾಗಾಗಿತ್ತು ಮಾಡ್ಬೇಡ. ಮತ್ತು ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡು ಕಾರಿಯಂಡರ್ ಲೀವ್ಸ್ ಹಾಕಿದೆ. ರೆಡಿ ಆಯಿತು ಲಂಚು. ಮಧ್ಯಾಹ್ನಕ್ಕೆ ಜೊತೆಲಿ ಎಗ್ ಬಾಯ್ಲ್ ಮಾಡ್ಕೊಂಡಿದ್ದೆ ಮತ್ತು ನಮಾಜ್ ಮಾಡಿಕೊಂಡು ನಂತರ ಸ್ವಲ್ಪ ಸಾಯಂಕಾಲ ಪಾಯಸ ಮಾಡಿದೆ. ಅಕ್ಕಿ ಪಾಯಸ ಬೆಲ್ಲ ಹಾಕಿ ಚೆನ್ನಾಗಿರುತ್ತೆ ಅಂಥೇಳಿ ಏನೋ ತಿನ್ನಬೇಕು ಅನಿಸ್ತಿತ್ತು, ಕ್ರೇವಿಂಗ್ಸ್ ಇತ್ತು. ಅಮ್ಮನ ಮನೆಯಿಂದ ಮೀನು ಸಾರು ಬಂದಿತ್ತು, ಅದು ಇತ್ತು. ಮತ್ತು ಸ್ವಲ್ಪ ಅನ್ನನೂ ಇತ್ತು. ಸೊ ಸಾಕು ಅಂಥೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.